ಸರ್ ನಿಮ್ಗೇನ್ ಬೇಕು? ನನಗೆ ಸಿಗ್ಬೇಕಾಗಿರೋದು ಸಿಕ್ಕಾಗಿದೆ. ಅಬ್ರಹಂ. ಡೋಂಟ್ ಕಾಲ್ ಮಿ ಅಬ್ರಹಂ. ಯಾಕೋ? ನಿನ್ನ ಅಪ್ಪನ ಹೆಸರು ಅಬ್ರಹಂ ತಾನೆ? ವಾಟ್ ದ ವಾಟ್ ದ? ನಿನಗೆ ಫೋನ್ ಇದು. ಹೇಯ್, ಸ್ಮಾರ್ಟ್ನೆಸ್ ನನಗಿಷ್ಟ. ಅದನ್ನ ನಾನು ಮಾಡಿದಾಗ ಮಾತ್ರ. ಹಲೋ ರವಿ. ಅಮ್ಮು ಲೇ, ನಿಮ್ಮಿಬ್ಬರು ಧ್ವನಿ ಕೇಳೋದಕ್ಕೆ ಅವಳು ವೇಟ್ ಮಾಡ್ತಿದ್ದಾಳೆ. ಮಾತಾಡು. ಹಲೋ ಅಮ್ಮು ಪುಟ್ಟಿ, ಅಯ್ಯೋಕೆ ಏನೂ ಇಲ್ಲ ಪುಟ್ಟ. ಅಮ್ಮ ಬೇಗ ಮನೆಗೆ ಬಂದ್ಬಿಡತ್ತೆ, ಹೆದರ್ಕೋಬೇಡ ಆಯ್ತಾ? ಆಂಟಿ ಹೇಳ್ದಾಗ ನೀನು ಕೇಳು, ಓಕೆನಾ ಅಮ್ಮು? ನನ್ನನ್ನು ಅಳೋ ಥರ ಮಾಡಿಬಿಡ ಪಾರ್ವತಿ. ನಾನು ನನ್ನ ಮಗಳ ಹತ್ರ ಮಾತಾಡಬೇಕು. ಐ ವಾಂಟ್ ಟು ಟಾಕ್ ಟು ಹರ್. ಜೀವನ ಪೂರ್ತಿ ಒಬ್ರು ಸ್ಮಾರ್ಟ್ ಆಗಿರೋದಕ್ಕಾಗತ್ತಾ? ನಿನ್ನ ಮಗಳನ್ನ ನೋಡ್ಕೊಳಕ್ ಬಂದಿರೋ ಆ ಹೆಂಗಸಿದಾಳಲ್ಲ, ಅವಳು ಮಕ್ಕಳನ್ನು ನೋಡ್ಕೊಳ್ಳೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್. ಓಕೆ, ನಿಮಗೇನು ಬೇಕು? ಎಷ್ಟು ದುಡ್ಡು ಬೇಕು? ಎಷ್ಟು? ನಿನ್ನ ಹತ್ರ ಎಷ್ಟಿದೆ? ಒಂದು 30-35 ಲಕ್ಷ. ಇಲ್ಲ, 77,334 ರೂಪಾಯಿ ಅಷ್ಟಿದೆ. ಟು ಬಿ ಎಕ್ಸಾಕ್ಟ್. ಹೇಳು ಲೆಕ್ಕ ಯಾವತ್ತೂ ಕರೆಕ್ಟಾಗಿರ್ಬೇಕಲ್ವಾ ಅಬ್ರಹಂ? ನಿಮ್ಮಿಬ್ಬರದೂ ಮೊಬೈಲ್ ಕೊಡಿ. ಇಬ್ಬರು ಫೋನು ಟ್ಯಾಪ್ ಆಗಿದೆ, ಆದ್ರೂ ನನ್ನ ಹತ್ರನೇ ಇರಲಿ. ನೀನು ಹೋಗ್ಬಿಟ್ ಬಾ. ಇದು ನಮ್ಮ ಜಾಯಿಂಟ್ ಅಕೌಂಟ್. ಹಣ ತೆಗಿಬೇಕು ಅಂದರೆ ನನ್ನ ಸಿಗ್ನೇಚರು ಬೇಕು. ಓಹ್, ದಟ್ಸ್ ಗ್ರೇಟ್. ಆದರ್ಶವಾದ ದಂಪತಿಗಳು. ಯಾರ ಮೇಲೆ ಯಾರಿಗೂ ನಂಬಿಕೆ ಇಲ್ದಿರೋ ಕಾಲದಲ್ಲೂ ಜಾಯಿಂಟ್ ಅಕೌಂಟ್. ಒಂದು ಜ್ಞಾಪಕ ಇಟ್ಕೋ, ಅಮ್ಮು ಅಲ್ಲಿ ನಿಮ್ಗೋಸ್ಕರ ಕಾಯ್ತಿದ್ದಾಳೆ. ನನ್ನ ಫೋನ್ಗೋಸ್ಕರ ಕಾಯ್ತಾ ಇರೋ ಬಿಯಾಟ್ರಿಸ್. ಅಮ್ಮು ಪಾಪ ಚಿಕ್ಕ ಮಗು. ಏನೋ ಪಾರ್ವತಿ ಮೇಡಮ್, ಇವ್ರು ಜ್ಞಾಪಕ ಮಾಡ್ತಾ ಇರಿ. ಯಾರು ಇವನು? ಆ ಬಿಯಾಟ್ರಿಸ್ ಬಗ್ಗೆ ನಾವು ಸರಿಯಾಗಿ ವಿಚಾರಿಸಬೇಕಾಗಿತ್ತು. ಸೇಫ್ ಅಂತಾನೆ ನಾವು ಕರೆಸಿದ್ವಿ. ನಾನು ಅವಾಗಲೇ ನಿನ್ನ ಹತ್ರ ಕೇಳಿದೆ, ಅವಳ ಹತ್ರ ನೆಗೆಟಿವ್ ಅಪ್ರೋಚ್ ಇದೆ ಅಂತ. ರವಿ, ಯಾರತ್ರನಾದ್ರೂ ಫೋನ್ ಇಸ್ಕೋ, ನಾವು ಪೊಲೀಸಿಗೆ ಕಾಲ್ ಮಾಡೋಣ. ಪೊಲೀಸಿಗೆ ಕಾಲ್ ಮಾಡೋದಕ್ಕ? ಪಾರು, ಅಮ್ಮು ಅವ್ರ ಹತ್ರ ಇದ್ದಾಳೆ. ಅವರಿಂದ ಯಾರ್ಯಾರು ಇದ್ದಾರೆ ಅಂತ ನಮಗೇನು ಗೊತ್ತಾ? ಪೊಲೀಸ್ ಬಂದು ಏನು ಮಾಡ್ತಾರೆ? ಪೊಲೀಸ್ ಬಂದು ಅವ್ರನ್ನ ಅರೆಸ್ಟ್ ಮಾಡಿದ್ರು ಅಮ್ಮು ಸಿಗ್ತಾಳೆ ಅಂತ ನಮಗೇನು ಗ್ಯಾರಂಟಿ? ವಿ ಹ್ಯಾವ್ ಟು ಒಬೇ, ಬಾ. ತಗೊಳ್ಳಿ, 1000 ಇದೆ. ಥ್ಯಾಂಕ್ ಯು. ಓಕೆ. ಹೆಸರು ರವಿ ಅಬ್ರಹಂ. 5557744. ಚೆಕ್ ತಗೊಂಬಂದಿಲ್ಲ, ಕ್ಯಾಶ್ ವಿಡ್ರಾವಲ್ ಫಾರ್ಮ್ ಬೇಕು. 1 ಪೆನ್. ಯಾಕೆ ಸರ್, ಅಕೌಂಟ್ ಕ್ಲೋಸ್ ಮಾಡಬೇಕಿತ್ತಾ? ಅಕೌಂಟ್ ಕ್ಲೋಸ್ ಮಾಡೋದು ಬೇಡ, ಆದರೆ ಫುಲ್ ಕ್ಯಾಶ್ ವಿತ್ಡ್ರಾ ಮಾಡಬೇಕು. ಸರ್, ಇದ್ರ ಬಗ್ಗೆ ಮ್ಯಾನೇಜರ್ ಹತ್ರ ಮಾತಾಡಬೇಕು. ಯಾಕೆ? ನನಗೆ ನಿಮ್ಮ ಬ್ಯಾಂಕಲ್ಲಿರೋ ನನ್ನ ಅಕೌಂಟಿಂದ ದುಡ್ಡು ತಗೋಬೇಕು ಅಂದರೆ ಆ ಒಳಗಡೆ ಇರೋ ಮ್ಯಾನೇಜರಿಂದ ಶಿಫಾರಿಸಬೇಕಾ? ಇದೇನಾ ನೀವು ಅಡ್ವರ್ಟೈಸ್ ಮಾಡಿರೋ 1 ಮಿನಿಟ್ ಬ್ಯಾಂಕಿಂಗ್? ಬಡ್ಡಿ ಕೊಡೋನು ಕೂಡ ಬೇಗ ಕೊಟ್ಬಿಡ್ತಾನೆ. ಐ ವಾಂಟ್ ಮನಿ ಆ್ಯಂಡ್ ಐ ವಾಂಟ್ ಇಟ್ ನಾವ್. ರವಿ, ಡೋಂಟ್ ಮೇಕ್ ಅ ಸೀನ್. ನಾವು ಪ್ಯಾನಿಕ್ ಆಗ್ತಿರೋದೆಲ್ಲರೂ ನೋಡ್ತಿದ್ದಾರೆ. ನೀನ್ ಫಸ್ಟ್ ಗಾಡಿ ಹತ್ರ ಹೋಗು, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಪಾರು, ಇವರು ಜಸ್ಟ್ ಥಿಂಕ್ ಆಫ್ ಅಮ್ಮು. ಹೋಗು. ಸಾರಿ, ಅವ್ರು ಸ್ವಲ್ಪ ಟೆನ್ಷನಲ್ಲಿದ್ರು. ಕ್ಯಾನ್ ಯು ಮೇಕ್ ಇಟ್ ಫಾಸ್ಟ್? ನಾನು ಇಲ್ಲಿ ವೇಟ್ ಮಾಡ್ತೀನಿ.
ನಿನ್ ಮಗಳಿಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನೈಸ್ ಪಿಕ್. ನಮ್ಮನ್ನು ತುಂಬಾ ಇಷ್ಟಪಡೋರಿಗೆ ಕಷ್ಟ ಅಂತ ಬಂದಾಗ ನಾವು ನಾವಾಗೇ ಇರೋದಿಲ್ಲ. ಇದೆಲ್ಲ ಕಾಮನ್ ಅಷ್ಟೇ. ದಯವಿಟ್ಟು ಅಮ್ಮನ ಬಿಟ್ಬಿಡಿ. ನಮ್ಮ ಹತ್ರ ಇರೋ ಎಲ್ಲ ದುಡ್ಡು ಅದ್ರಲ್ಲೇ ಇದೆ. ನಾನ್ ನೋಡೋ ಅವಶ್ಯಕತೆ ಇಲ್ಲ ಅಲ್ವಾ? ಬೇಡ, ನಿಜ ಹೇಳ್ತಾ ಇದ್ದೀನಿ, ಎಲ್ಲ ಅದ್ರಲ್ಲೇ ಇದೆ. 77,334 ರೂಪಾಯಿ. ನಾಟ್ ಬ್ಯಾಡ್. ಇವತ್ತಿನ ನನ್ನ ವರಮಾನ. ನೌ ಗಿವ್ ಮಿ ಯುವರ್ ಕ್ಯಾಶ್ ಅಂಡ್ ಕಾರ್ಡ್ಸ್. ಗಿವ್ ಮಿ ಯುವರ್ ಕ್ಯಾಶ್ ಅಂಡ್ ಕಾರ್ಡ್ಸ್. ಗಾಡಿ ನಿಲ್ಸಿದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಗಾಡಿ ಮೂವ್ ಮಾಡೋ. ಇಷ್ಟು ದುಡ್ಡನ್ನು ನಾನು ಒಟ್ಟಿಗೆ ನೋಡಿದ ತಕ್ಷಣ ನನಗೆ ಇರಿಟೇಷನ್ ಆಗ್ಬಿಟ್ಟಿದೆ. ಇವಾಗ ನೆಮ್ಮದಿಯಾಗಿದ್ದೀನಿ. ಕಾಲ್ ಮಾಡಿ ಹೇಳು ಬರೋದು ಲೇಟ್ ಆಗುತ್ತೆ ಅಂತ. ಬೇಗ ಹೇಳು. ಹಲೋ ಸರ್, ರವಿ. ಇಲ್ಲ, ಬರ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ. ಪಾರ್ವತಿಗೆ ಹುಷಾರಿಲ್ಲ. ಇಲ್ಲ, ಏನು ಅಂತ ಗೊತ್ತಿಲ್ಲ. ನಾನು ಇಲ್ಲಿಂದ ಹೊರಡಬೇಕಾದ್ರೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈಗ ನೀನು ಫೋನ್ ಮಾಡಬೇಕಲ್ವಾ? ನೀನು ಕಾಲ್ ಮಾಡದೇ ಇದ್ರೆ ಅವಳು ನಿನಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ನಮ್ಮ ಸರೌಂಡಿಂಗ್ಸ್ನ ನಾವು ಏಮಾರಿಸ್ಬಾರ್ದು ಪಾರ್ವತಿ. ಹಲೋ ನಾನ್ಸಿ, ನನಗಿವತ್ತು ಬರೋಕ್ಕಾಗಲ್ಲ ಅನ್ಸುತ್ತೆ. ಇಲ್ಲ, ಆಮೇಲೆ ಹೇಳ್ತೀನಿ. ಐಲ್ ಕಾಲ್ ಯು ಲೇಟರ್. ಓಕೆ, ಕ್ಯಾರಿ ಆನ್. ನಿಮ್ಮಿಬ್ಬರಿಗೂ ಈಗ ಟೈಮ್ ಎಷ್ಟಾಯ್ತು ಅಂತ ಗೊತ್ತಾ? ತುಂಬ ಹಸುವಾಗ್ತಿದೆಯಲ್ವಾ? ಇಲ್ಲೇ ಪಕ್ಕದಲ್ಲಿ ಒಳ್ಳೆ ಹೋಟೆಲ್ ಇದೆ, ನಾವು ಅಲ್ಲಿ ಹೋಗೋಣ. ಇಲ್ಲಿಂದಾಚೆ ಕಾರ್ ಮುಂದೆ ಹೋಗಲ್ಲ. ಕಾರನ್ನ ಇಲ್ಲೇ ನಿಲ್ಲಿಸು. ಈ ಸ್ಲಮ್ಮಿಂದ ಆ ಕಡೆ ಒಂದು ಹೋಟೆಲ್ ಇದೆ. ಇಲ್ಲ, ಈ ಜಾಗನು ಇಲ್ಲಿ ಬದುಕ್ತಾ ಇರೋರ್ನು ನೀನು ಯಾವತ್ತೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಸರ್ ಬನ್ನಿ, ಕೂತ್ಕೊಳ್ಳಿ ಸರ್, ಬನ್ನಿ. ಬೇಗ ಹೋಗಿ ತಗೋಬಾ. ಸರ್ ಏನ್ ಬೇಕು? ಏನಿದೆ? ನಿಮ್ಗೆ ಏನ್ ಬೇಕೋ ಕೇಳಿ ಸರ್. ಆನೆ ಫ್ರೈ ಇದೆಯಾ? ಏನ್ ಸರ್? ಆನೆ ಫ್ರೈ. ಅದು ಮುಳ್ಳಹಂದಿ. ಅದಕ್ಕೋಸ್ಕರನೇ ಕೇಳಿದ್ದು, ಏನಿದೆ ಅಂತ ಹೇಳು. ಸರ್ ಮೀನ್ ಐಟಮ್ ಅಲ್ಲಿ ಏನ್ ಬೇಕು ಕೇಳಿ. ಕರಿ ಮೀನ್, ಕಟ್ಲಾ, ರೋಗು, ಏನ್ ಬೇಕು? 5 ನಿಮಿಷ
ಹೇಳ್ತೀನಿ. ಹಾಂ ಸರಿ ಸರ್. ಮತ್ತೆ ನೀವಿನ್ನೂ ಹೋಗ್ಲಿಲ್ವಾ? ಎಲ್ಲಿಗೆ? ಕಾಸು ಬೇಕಾ? ಇದ್ದ ದುಡ್ಡೆಲ್ಲ ನಾನು ಎಸ್ದುಬಿಟ್ಟೆ. ನನ್ನ ಹತ್ರ ಕಾಸು ಬೇರೆ ಇಲ್ಲ, ಬಿಲ್ ಬೇರೆ ಕೊಡಬೇಕು, ಮತ್ತೆ ದಿನ ಪೂರ್ತಿ ಸುತ್ತಬೇಕಲ್ಲ, ಅದಕ್ಕೂ ದುಡ್ಡು ಬೇಕಲ್ಲ. ಟ್ರಾವೆಲ್ ಮಾಡಬೇಕು, ಗಾಡಿಗೆ ಡೀಸೆಲ್ ಹಾಕ್ಸ್ಬೇಕು, ಹೊಟ್ಟೆ ಎಸ್ದಾಗ ಮತ್ತೆ ಊಟ ಮಾಡಬೇಕು, ಖರ್ಚಾಗತ್ತೆ. ಎನಫ್ ಇಸ್ ಎನಫ್. ಹೇಳು, ಏನು ನಿನ್ನ ಉದ್ದೇಶ? ನಾವೇನು ತಪ್ಪು ಮಾಡಿದ್ದೀವಿ ಅಂತದ್ದು ಹೇಳಿದ್ಮೇಲೆ ಮಾಡೋದು. ಹೌದಾ ಪಾರ್ವತಿ? ಇನ್ಮೇಲೆ ನಾನು ಹೇಳಿದ ಕೆಲಸಗಳನ್ನ ನೀನು ಮಾಡಲ್ಲ ಅಲ್ವಾ? ಯು ಟೆಲ್ ಮೀ. ಇವಾಗ ನೀವು ಒಳ್ಳೆ ನಿರ್ಧಾರಗಳನ್ನು ತಗೋತೀರಲ್ವಾ? ರವಿ ಪ್ಲೀಸ್, ಲೆಟ್ಸ್ ಡೂ ಇಟ್. ಅಮ್ಮಗೋಸ್ಕರನಾದರೂ. ನನ್ನ ಮಗಳು ನಿನ್ನ ಕೈಲಿ ಸಿಕ್ಕಾಕೊಂಡಿದ್ದಾಳೆ. ಇಲ್ದಿದ್ದಿದ್ರೆ ಏನು ಮಾಡೋಕ್ಕಾಗಲ್ಲ. ಎಲ್ಲವೂ ಇರುವಂಥ ವ್ಯಕ್ತಿ ಏನು ಇಲ್ಲದೆ ಇರುವಂಥ ವ್ಯಕ್ತಿ ಹತ್ರ ಮಾತಾಡಬಾರ್ದು. ಯಾಕಂದರೆ ಅವನು ಏನು ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನಿನ್ನ ದುಡ್ಡು ಜೊತೆ ಬಂದಿಲ್ಲ ಅಂದರೆ ಅಮ್ಮು ಬಗ್ಗೆ ಮತ್ತೆ ಯೋಚನೆ ಮಾಡೋಕ್ಕೆ ಹೋಗಬೇಡ. ಹೋಮ್ ಡೆಲಿವರಿಲಿ ಒಂದು ಮಗು ಶವ ಪೆಟ್ಟಿಗೆ